ಓಯ್, ಅಡಿಕೆ ಉದ್ರು ಮಾಡೋಕ್ಕೆ ನಮ್ಮ ಹತ್ರ ಜನ ಬೇಕಾದ್ರೆ ಉಂಟು. ನೋಡಿ ಇಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಶೇರ್ ಮಾಡಿ. ಅಂತಂದರೆ ಕೊನೆ ತೆಗೆದು ಹಸಿ ಅಡಿಕೆನ ಮಾರಿ ಅದರಲ್ಲಿ ಬಂದಿರೋ ದುಡ್ಡೆಲ್ಲ ತಿಂತೇಗಿ ಆಮೇಲೆ ಇನ್ನೂ ಸ್ವಲ್ಪ ಮನೆಗೆ ಖರ್ಚಿಗೆಲ್ಲ ಬೇಕಲ್ಲ, ಹಾಗಂತೇಳಿ ಒಂದು 2 ಕ್ವಿಂಟಲ್ ಹಸಿ ಅಡಿಕೆನ ನಮ್ಮ ಅಮ್ಮ ಮತ್ತೆ ತಂಗಿ ಸೇರ್ಕೊಂಡು ಸುಳಿತಾ ಇದ್ರು ಮೆಟಗತ್ತಿಲಿ. ಈ ಕಡೆ ನಮ್ಮ ಬಾಲೆ ನಾನೇನು ಮನೇಲಿ ಧರ್ಮಕ್ಕೆ ತಿನ್ನಲ್ಲ ಅಂತ ತೋರಿಸ್ಕೊಳ್ಳೋಕ್ಕೆ ಅಮ್ಮ ಅಡಿಕೆ ಸುಲಿತಾ ಇದ್ರೆ ಇವನು ಉದ್ರು ಮಾಡಿ ಕೊಡ್ತಾ ಇದ್ದ. ಅಂದಾಗೆ ಈ ವಿಡಿಯೋ ನಾಯ್ದಲ್ಲ, ಇಲ್ಲಿ ನನಗೆ ನೆನಪಾಗಿದ್ದು ಆ ಮೆಟಗತ್ತಿ ಮನೆ ಹಿಂದೆ ಅಡಿಕೆ ಕೈ ಸುಲ್ತದೊಂದು ನೆನಪು. ಸ್ವಲ್ಪ ವರ್ಷಗಳ ಹಿಂದೆ ಅಂದರೆ ಈ ಅಡಿಕೆ ಸುಲಿಯೋಕ್ಕೆಲ್ಲ ಇವಾಗ ಹೊಸ ಮಷಿನರೀಸ್ ಎಲ್ಲ ಬರೋಕೆ ಮುಂಚೆ ಅಮ್ಮನ ಜೊತೆ ಅಡಿಕೆ ಸುಲ್ತಕ್ಕೆ ಹೋಗ್ತಾ ಇದ್ದ ಆ ಒಂದು ನೆನಪು. ವಾರಕ್ಕೆ ಒಬ್ಬೊಬ್ಬರ ಮನೆಯಲ್ಲಿ ಅಡಿಕೆ ಸುಲ್ತಾ ಅವ್ರು ಕೊಡ್ತಾ ಇದ್ದಂಥ ಅವಲಕ್ಕಿ, ಕಾಫಿ ಮತ್ತು ಅವ್ರು ಅಡಿಕೆ ಸುಲಿಯುವಾಗ ನಾವು ಟಿವಿ ನೋಡ್ತಾ ಇದ್ವಿ. ಅದು ಅವ್ರ ಮನೆಯವ್ರು ಯಾವ ಚಾನಲ್ ಹಾಕ್ತಾರೋ ಅದೇ ಚಾನಲ್ನ ಕೊನೆವರೆಗೂ ನೋಡಿ ಆಮೇಲೆ ಲಾಸ್ಟಿಗೆ ಕಾಫಿ ಅವಲಕ್ಕಿ ಎಲ್ಲ ತಿನ್ಕೊಂಡು ವಾಪಸ್ ಬರ್ತಾ ಇದ್ವಿ. ನಿಮಗೂ ಇದೆಲ್ಲ ನೆನಪಿದೆಯಾ? ಇದ್ದರೆ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ನಾವು ಮೆಟಗತ್ತಿ ಮನೆ, ಆ ಕೈರಬರ್ ಆಗಿರ್ಬೋದು, ಆ ಸಿಮೆಣ್ಣೆ ದೀಪದ ಬೆಳಕಾಗಿರ್ಬೋದು, ಅವನ್ನೆಲ್ಲವನ್ನು ಕೂಡ ತುಂಬ ಮಿಸ್ ಮಾಡ್ಕೋತೀವಿ. ಹಾಗೆ ಅದನ್ನು ಮರೆಯೋಕ್ಕೂ ಕೂಡ ಸಾಧ್ಯನೇ ಇಲ್ಲ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋನ ಯಾರಿಗೆಲ್ಲ ಒಂದು ಕೈರಬ್ಬರ್, ಸೀಮೆಣ್ಣೆ ದೀಪದ ಬೆಳಕು, ಮೆಟಗತ್ತಿ ಇದೆಲ್ಲ ನೆನಪಿದೆಯೋ ಅವರೆಲ್ಲ ಕೂಡ ಕಮೆಂಟ್ ಮಾಡಿ. ಹಾಗೆ ನಮ್ಮ ಅಕೌಂಟ್ನ ಕೂಡ ಫಾಲೋ ಆಗಿ.